ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ ಪಂಜಾಬ್ನ ತರಣ್ ಜಿಲ್ಲೆಯ ಒಂದು ಲಾ ಕಾಲೇಜಲ್ಲಿ ನಡೆದಿರುವಂತಹ ಒಂದು ಘಟನೆ. ಏನ್ ನಡೆದೈತೆ ಅಂತಂದ್ರೆ, ಈಗ ರೀಸೆಂಟ್ ಆಗಿ ವ್ಯಾಲೆಂಟೈನ್ಸ್ ಡೇ ಬರ್ತೈತೆ, ಅದೆಲ್ಲರಿಗೂ ಗೊತ್ತು. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಸೊ ಅದಕ್ಕೂ ಮುಂಚೆ ಫೆಬ್ 6 ಇಂದನೋ ಇಲ್ಲಾಂದ್ರೆ 7 ಇಂದನೋ ಹಗ್ ಡೇ ಮತ್ತೆ ಪ್ರಾಮಿಸ್ ಡೇ, ಆಮೇಲೆ ಏನೇನೋ ಡೇಗಳು ಬರ್ತಾ ಇರ್ತವೆ. ಚಾಕ್ಲೇಟ್ ಡೇ, ಟೆಡಿ ಡೇ, ಏನೇನೋ ಬರ್ತಾ ಇರ್ತವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸೊ ಪ್ರಾಮಿಸ್ ಡೇನೋ ಇಲ್ಲಾಂದ್ರೆ ಪ್ರಪೋಸಲ್ ಡೇನೋ ಏನೋ ಗೊತ್ತಿಲ್ಲ, ಬಟ್ ಲವ್ ಮಾಡೋರ್ಗೆ ಇವೆಲ್ಲ ಗೊತ್ತಿರ್ತದೆ, ನಮಗೇನು ಗೊತ್ತಿಲ್ಲಪ್ಪ, ನಾವು ಸಿಂಗಲ್ಲೇ. ಸೊ ಆ ಪ್ರಾಮಿಸ್ ಡೇನ ಇಲ್ಲ ಪ್ರಪೋಸ್ ಡೇ ದಿನ ಬಂದು ಏನು ಮಾಡೋಣ ಅಂತಂದ್ರೆ, ಕ್ಲಾಸ್ಮೇಟ್ ಅಂತೆ ತನ್ನ ಜೊತೆ ಓದ್ತಿದ್ದಂಥ ಹುಡುಗಿ, ಸೊ ವಿದ್ಯಾರ್ಥಿನಿ, 20 ವರ್ಷದ ವಿದ್ಯಾರ್ಥಿನಿ, ಲಾ ಕಾಲೇಜ್. ಸೊ ಲಾ ಕಾಲೇಜಲ್ಲಿ ಇಬ್ರು ಕೂಡ ಓದ್ತಾ ಇರ್ತಾರೆ. ಕ್ಲಾಸ್ ರೂಮಲ್ಲಿ ಯಾರೂ ಇಲ್ಲದೆ ಇರುವಂಥ ಟೈಮಲ್ಲಿ ಆ ಮಹಿಳೆ, ಆ ವಿದ್ಯಾರ್ಥಿನಿ ಒಂದು ಫ್ರೆಂಡ್ಸ್, ಒಂದೇ ಒಂದು ಫ್ರೆಂಡ್ ಹತ್ರ ಕುದ್ಗ ಮಾತಾಡ್ತಾ ಇರ್ತಾರೆ, ಬೆಂಚಲ್ಲಿ ಕುದ್ಗ ಮಾತಾಡ್ತಾ ಇರ್ತಾರೆ. ಇವನು ಬಂದು ಆ CCTV ಫುಟೇಜಲ್ಲೆಲ್ಲ ಹರಿಬಿಟ್ಟವ್ರೆ. ಸೊ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಆಗ್ತವ್ರೆ, ಮೀಡಿಯಾಸಲ್ಲೂ ಆಗ್ತವ್ರೆ. ಸೊ ಏನು ನಡೆದೈತೆ ಅಂತಂದರೆ, ಬಂದು ಏನೋ ಮಾತಾಡ್ತಿದ್ದಂಗೆ ಗನ್ ಶೂಟ್ ಮಾಡಿಬಿಟ್ಟು, ಸೊ ಗುಂಡಿಕ್ಕಿ ಸಾಯಿಸ್ಬಿಟ್ಟು ತಾನೂ ಕೂಡ ಸೂಸೈಡ್ ಮಾಡ್ಕೊಂಡ ಅದೇ ಗನ್ನಲ್ಲಿ. ಸೊ ಇದು ಏನು ನಡೆದೈತೆ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ಇವನ ಹೆಸರು, ಈ ಆರೋಪಿಯ ಹೆಸರೇನು ಗೊತ್ತಾ, ಅಭಿರಾಜ್. ಸೊ ಅಭಿರಾಜ್, ಸೊ ಇಬ್ರು ಕೂಡ ಒಂದೇ ಕ್ಲಾಸ್ಮೇಟ್ ಅಂತೆ. ಆ ಮೃತ ವಿದ್ಯಾರ್ಥಿನಿಯ ಹೆಸರು 20 ವರ್ಷದ ಸಂದೀಪ್ ಕೌರ್. ಸೊ ಇಬ್ರು ಕೂಡ ಒಂದೇ. ಇದೆಲ್ಲ ಆದ ನಂತರ ಸೊ ಅಲ್ಲಿರುವಂಥ ಟೀಚರ್ಸು ಅವರ ಪೇರೆಂಟ್ಗೆ ಫೋನ್ ಮಾಡಬೇಕು ಅಂತೇಳಿ, ಮೋಸ್ಟ್ಲಿ ಆ ವಿದ್ಯಾರ್ಥಿನಿಯ ತಂದೆ ಇರಲಿಲ್ವಂತೆ, ತಾಯಿ ಮಾತ್ರ ಇದ್ರಂತೆ. ಸೊ ಅವ್ರಿಗೆ ಫೋನ್ ಮಾಡ್ತಾರಂತೆ. ಆ ವಿದ್ಯಾರ್ಥಿನಿಯ ತಂದೆ ಇಲ್ಲ, ಈಗ ಬರೀ ತಾಯಿ ಮಾತ್ರ ಇದ್ರಂತೆ. ಸೊ ಅವ್ರಿಗೆ ಫೋನ್ ಮಾಡಿ, ಈ ಸ್ಟೂಡೆಂಟ್ ಒಳಗೆ ಏನೋ ಪ್ರಾಬ್ಲಮ್ ಆಗಿ ಜಗಳ ಆಡಿ ಸಮಥಿಂಗ್ ಏನೋ ಗಾಯ ಆಗೈತೆ, ಸೊ ಸಮಥಿಂಗ್ ಏಟ ಆಗೈತೆ, ಬೇಗ ಬನ್ನಿ. ಸೊ ಬೇಗ ಬನ್ನಿ ಅಂತ ಹೇಳ್ತಾರೆ. ಬಂದು ನೋಡಿದಾಗ ಆ ವಿದ್ಯಾರ್ಥಿನಿಯ ತಾಯಿಗೆ ಶಾಕು. ತನ್ನ ಮಗಳ ಮೃತ ದೇಹವನ್ನು ನೋಡಿ ತುಂಬ ಕಿರ್ಚ್ಬಿಟ್ರಂತೆ ಆ ಇಡೀ ಕಾಲೇಜಿಗೆ. ಸೊ ಇಡೀ ಕಾಲೇಜಿಗೆ ಕೇಳಿಸುವಂಗೆ ಕಿರ್ಚಿದ್ರಂತೆ. ಸೊ ಆ ತಾಯಿ ಮಾತ್ರ ಇದ್ರ ಅಂತ ಕೇಳಿದ್ರೆ, ಆ ಮೃತ ವಿದ್ಯಾರ್ಥಿನಿ ಜೊತೆ ಹುಟ್ಟಿರೋರು ಎಷ್ಟು ಜನ ಗೊತ್ತಾ? ಟೋಟಲ್ 6 ಜನ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತೆ. 6 ಜನ. ಯೋಚನೆ ಮಾಡಿ, ಆ ತಂದೆನೂ ಇಲ್ಲ, ಈ ಸಿಸ್ಟರ್ಸ್ ಬ್ರದರ್ಸ್ 6 ಜನ. ಸೊ ಎಲ್ಲರೂ ಕೂಡ ಓದ್ತವ್ರ ಏನೋ ಗೊತ್ತಿಲ್ಲ. ಈ ವಿದ್ಯಾರ್ಥಿನಿ ಎಷ್ಟೆಲ್ಲ ಕನಸುಗಳನ್ನ ಇಟ್ಟಿರ್ತದೆ. ಸೊ ಅಲ್ಲಿರುವಂಥ ಪೊಲೀಸವರು ಬಂದು ವಿಚಾರಿಸಿದಂಥ ಸಂದರ್ಭದಲ್ಲಿ ಏನು ನಡೆದೈತೆ ಗೊತ್ತಾ, ಅಭಿರಾಜ್ ಅಂತ ಹೇಳಿದ್ನಲ್ಲ, ಆರೋಪಿ ಅಭಿರಾಜ್. ಸೊ ಏನು ಮಾಡೋಣ ಅಂತಂದರೆ, ತುಂಬ ವರ್ಷಗಳಿಂದ ಇಬ್ಬರು ಕೂಡ ಒಂದೇ ಕ್ಲಾಸ್ಮೇಟ್ ಅಂತೆ, ಸ್ಕೂಲಿಂದನೇ ಓದ್ತಿದ್ರಂತೆ. ಸೊ ಒಂದೇ ಕ್ಲಾಸ್ಮೇಟು, ಒಂದೇ ಸ್ಕೂಲು ಓದ್ತಿದ್ದಂಥ ಸಂದರ್ಭದಲ್ಲಿ ಒನ್ ಸೈಡ್ ಲವ್, ಯಾವತ್ತೋ ಸ್ಕೂಲ್ ಲವ್ ಅಂತಲೇ ಹೇಳ್ಬೋದು. ಸೊ ಯಾವತ್ತಿಂದನೋ ಲವ್ ಮಾಡ್ಕೊಂಡು ಬಂದವನೇ ಒನ್ ಸೈಡ್ ಆಗಿ. ಸೊ ಈ ವರ್ಷ ವ್ಯಾಲೆಂಟೈನ್ಸ್ ಡೇ ಬರ್ತೈತಲ್ಲ, ಇನ್ನೇನು ನಾಳೆನೆ. ಸೊ ಪ್ರಪೋಸಲ್ ಡೇನೋ ಸಮಥಿಂಗ್ ಯಾವುದೋ ಪ್ರಾಮಿಸ್ ಡೇನೋ ಯಾವುದೋ ಬರುತ್ತಲ್ಲ, ಆ ಟೈಮಲ್ಲಿ ಪ್ರಪೋಸ್ ಮಾಡೋನೆ ರಿಜೆಕ್ಟ್ ಮಾಡೈತೆ. ಸೊ ಆವತ್ತಿನ ದಿನವೇ ಈ ಥರ ಮಾಡೋದನ್ನ ಅಂತ ಕೇಳಿದ್ರೆ ಅವತ್ತು ಮಾಡಿಲ್ವಂತೆ. ಸೊ ಯಾವತ್ತೋ ಒಂದು 10 ದಿನ 15 ದಿವಸಕ್ಕೆ ಮುಂಚೆನೇ ಪ್ರಪೋಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮೆಚ್ಯೂರ್ಡ್ ಆಗಿ ಹೇಳೈತೆ. ಸೊ ನಮ್ಮ ಮನೇಲಿ ಎಷ್ಟೋ ಕಷ್ಟಗಳೈತೆ, ನನ್ನ ಗುರಿ ಬೇರೆ, ನನ್ನ ಟಾರ್ಗೆಟೇ ಬೇರೆ ಅಂತ ಹೇಳೈತೆ. ಬಟ್ ಆದರೂ ಕೂಡ ಅದನ್ನೆಲ್ಲ ಕೇಳ್ದಾನೆ ಇವನೇನು ಮಾಡೋನೆ ಅಂತಂದರೆ, ತಿರ್ಗಾ ಟಾರ್ಚರ್ನ ಕೊಟ್ಟವನೆ. ಸೊ ಈ ಸರಿ ಏನಾದರೂ ಒಪ್ಪಲಿಲ್ಲ ಅಂತಂದರೆ ಈ ಥರ ಮಾಡೋಣ ಅಂತೇಳಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡೇ ಇದೆಲ್ಲ ತಂದವನೆ. ಸೊ ಫಸ್ಟ್ ಆಫ್ ಆಲ್ ಈ ಲಾ ಕಾಲೇಜ್ ಓದ್ತಿರೋನಿಗೆ ಯಾವ ಥರ ಈ ಪಿಸ್ತೂಲ್ ಎಲ್ಲ ಯಾವ ಥರ ಬರುತ್ತೆ, ಹೆಂಗೆ ಬರುತ್ತೆ, ಅದೆಲ್ಲ ಸರ್ಚ್ ಮಾಡ್ತವ್ರೆ. ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತವ್ರೆ. ಸೊ ಒನ್ ಸೈಡ್ ಲವ್ ಈ ಥರ ತಿರುಗಿಕೊಂಡೈತೆ. ನಾವು ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಟಾರ್ಗೆಟು, ನಿಮ್ಮ ಗುರಿ ಯಾವುದು ಓದ್ತಿದ್ದೀರಿ, ಸೊ ಅದನ್ನು ಮಾತ್ರ ಮೈಂಡ್ ಸೆಟ್ಟಾಗಿ ಇಟ್ಕೊಳ್ಳಿ. ನಿಮ್ಮ ಮೈಂಡ್ ಸೆಟ್ನ ಬೇರೆ ಕಡೆ ಹೋಗಕ್ಕೆ ಬಿಡಬೇಡಿ. ಸೊ ಹಲವಾರು ಕಷ್ಟಗಳಿಂದ ಬಂದಿರ್ತಾರೆ ಎಲ್ಲ ಫ್ಯಾಮಿಲಿಲೂ. ಸೊ ಎಲ್ಲರ ಫ್ಯಾಮಿಲಿಲೂ ಕಷ್ಟ ಇದ್ದೇ ಇರುತ್ತೆ. ಫಸ್ಟ್ ಆಫ್ ಆಲ್ ಈಗಿನ ಜನ್ರೇಷನ್ ಬಾಯ್ಸು, ಸೊ ಎಲ್ಲ ಬಾಯ್ಸು ಅಂತ ಹೇಳ್ತಾ ಇಲ್ಲ, ಸೊ ಕೆಲವು ಬಾಯ್ಸ್ ಹುಡುಗರುಗಳು ಏನು ಕಷ್ಟಪಡ್ತಿದಾರೋ ಏನೋ ಗೊತ್ತಿಲ್ಲ. ಕೆಲವ್ರಿಗೆ ಆ ಮೈಂಡ್ ಸೆಟ್ಟೇ ಬರಲ್ಲ. ಕಷ್ಟ ಅಂದ್ರೆ ಏನೋ ಗೊತ್ತಿಲ್ಲ, ಫೀಲಿಂಗ್ಸ್ ಅಂದ್ರೆ ಏನೋ ಗೊತ್ತಿಲ್ಲ, ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಥಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸೊ ಅಟ್ರಾಕ್ಟಿವಿಟಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಗೊತ್ತಿಲ್ಲ, ಬಟ್ ಸ್ಟ್ರೈಟ್ ಆಗಿ ಲವ್ ಅಂತ ಹೇಳ್ತಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಕೆ ಅಂತಂದರೆ ಈಗ ಆ್ಯಕ್ಟಿವ್ ಆಗೈತೆ ನಿಮ್ಮ ಈಶ್ವರ್ ಚಾನಲು. ಮೊದಲು ಇಟ್ಸ್ ಮೀ ಈಶ್ವರ್ ಚಾನಲ್ ಆಗಿತ್ತು, ಈಗ ನಿಮ್ಮ ಈಶ್ವರ್ ಚಾನಲ್ ಆಗೈತೆ. ಸೊ ಇನ್ಮೇಲೆ ಬರ್ತಾ ಇರುತ್ತೆ, ಆಲ್ಮೋಸ್ಟ್ ಒಂದು 3 ದಿನಕ್ಕೊಂದು ವೀಡಿಯೋನಾರು ಆಗ್ತಾ ಇರ್ತೀನಿ. ಸೊ ಇನ್ಮೇಲೆ ಬರುತ್ತೆ. ಥ್ಯಾಂಕ್ ಯು. ಸೊ ಈ ವಿಡಿಯೋ ಮಧ್ಯೆ ಶೇಕ್ ಆಯ್ತಾ ಇರ್ತದೆ ಅಲ್ವಾ, ಅದಕ್ಕೆ ನಾನೆಲ್ಲ ಕಾರಣ. ಇಲ್ಲಿ ಇಬ್ಬರು ಅವ್ರನ್ನ ಹಿಡಿದು ತೋರಿಸ್ತೀನಿ ರೀ. ಇಲ್ಲಿ ಇವನೊಬ್ಬ ಇವರಿಬ್ರು ಕಾರಣನೇ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.